ಒಬ್ಬ ವ್ಯಕ್ತಿ ₹5,00,000 ಜಾಸ್ತಿ ಕೊಟ್ಬಿಟ್ಟು ಸೈಟ್ ತಗೊಂಡ. ಯಾಕೆ ಗೊತ್ತಾ? ಅವ್ನು ಮಾಡಿದ ಒಂದೇ ಒಂದು ತಪ್ಪಿಂದ. ಸೈಟ್ ಓನರ್ ಹೇಳಿದ್ರು, "ಸರ್ ಇದೇ ಲಾಸ್ಟ್ ರೇಟ್ ಸರ್. ಈ ರೇಟ್‌ಗಿಂತ ಕಡಿಮೆ ಈ ಏರಿಯಾದಲ್ಲಿ ಎಲ್ಲಿ ಸೈಟ್ ಸಿಗೋದಿಲ್ಲ ಸರ್" ಅಂತ ಹೇಳಿದ ತಕ್ಷಣ ಇವ್ರು ಆ ಸೈಟ್‌ಗೆ ಅಡ್ವಾನ್ಸ್ ಕೊಟ್ಬಿಟ್ರು. ಸೈಟ್ ತಗೊಂಡು 2 ಮಂತ್ಸ್ ಲೇಟರ್ ಅವ್ರಿಗೆ ಗೊತ್ತಾಯ್ತು, ಅದೇ ಏರಿಯಾದಲ್ಲಿ ಅದೇ ಸೈಟ್ ಸೈಜು 4 5 ಲಕ್ಷ ಕಡಿಮೆಗೆ ಸೇಲ್ ಆಗಿತ್ತು ಅಂತ. ನೀವು ಇಮ್ಯಾಜಿನ್ ಮಾಡಿ 5 ಲಕ್ಷ ದುಡಿಯೋದು ಎಷ್ಟು ಕಷ್ಟ ಇದೆ. ಅದೇ 10 ನಿಮಿಷ ಮಾರ್ಕೆಟ್ ರೇಟ್ ಬಗ್ಗೆ ರಿಸರ್ಚ್ ಮಾಡಿ ಎಷ್ಟು ದುಡ್ಡು ಉಳಿಸ್ಬೋದಿತ್ತು. ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋ ಈ ಕೆಲಸಗಳನ್ನೆಲ್ಲ ನೀವು ಮಾಡಿ. ಸೈಟ್ ಲೊಕೇಶನ್‌ನ ನೋಡಿ, ಫ್ಯೂಚರ್ ಡೆವಲಪ್‌ಮೆಂಟ್‌ನ ನೋಡಿ, ರೋಡ್ ವಿಡ್ತ್‌ನ ನೋಡಿ, ಕಾರ್ನರ್ ಸೈಟಾ ಅಥವಾ ಅಲ್ವಾ ಅಂತ ನೋಡಿ, ಆ ಏರಿಯಾದಲ್ಲಿ ರೀಸೆಂಟಾಗಿ ಎಷ್ಟು ರೇಟ್‌ಗೆ ಸೇಲ್ಸ್ ಆಗಿದೆ ಅಂತ ನೋಡಿ, 2ರಿಂದ 3 ಸೈಟ್ ಓನರ್ಸ್ ಹತ್ರ ಮಾತಾಡಿ, ಮಾರ್ಕೆಟ್ ರೇಟ್‌ನ ಕಂಪೇರ್ ಮಾಡಿ, ಆಮೇಲೆ ಅಡ್ವಾನ್ಸ್ ಕೊಡಿ. ಪ್ರಾಪರ್ಟಿಯಲ್ಲಿ ಲಾಸ್ ಆಗೋದು ಕೆಟ್ಟ ಪ್ರಾಪರ್ಟಿ ತಗೊಂಡಾಗಲ್ಲ, ಮಾರ್ಕೆಟ್ ರೇಟ್ ಗೊತ್ತಿಲ್ಲದೆ ಪರ್ಚೇಸ್ ಮಾಡಿದಾಗ. ನಿಮ್ದು ಏರಿಯಾ ಯಾವ್ದಂತ ಕಮೆಂಟ್ ಮಾಡಿ, ನಾನು ಆ ಏರಿಯಾ ಮಾರ್ಕೆಟ್ ಟ್ರೆಂಡ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು.